ಫುಟ್ಪಾತ್ ತೆರವು ವೇಳೆ ಹಲ್ಲೆ ಮಾಡಿದ ಕೇಸ್ ಸಂಬಂಧ ಪ್ರಮುಖ ಆರೋಪಿ ಬಸವರಾಜ್ ಮೂಲವನ್ನ ಪೊಲೀಸರು ಕೆದಕ್ತಾ ಇದ್ದಾರೆ. ವರ್ತೂರು ಠಾಣೆಯ ರೌಡಿ ಶೀಟರ್ ಈ ಬಸವರಾಜ್ ಅನ್ನೋದು ಗೊತ್ತಾಗಿದೆ. ಇನ್ನು ಈತನ ಮೂಲ ಯಾದಗಿರಿ, ಬೆಂಗಳೂರಿಗೆ ಬಂದು ಇಲ್ಲೇ ನೆಲೆಯೂರಿದ್ದ ಈತ. ಮೆಜೆಸ್ಟಿಕ್ನಲ್ಲಿ ಕರ್ಚೀಫ್ ಪೆನ್ಗಳನ್ನ ಮಾರ್ತಾ ಇದ್ದ. ಕರವೇ ಸಂಪರ್ಕ ಬೆಳೆಸ್ಕೊಂಡ. ಆಮೇಲೆ ಪ್ರತಿಭಟನೆಗಳಲ್ಲಿ ಪಾಲ್ಗೊಳ್ತಾ ಇದ್ದ. ಕನ್ನಡ ಸಂಘಟನೆ ಅಂತ ಹೇಳಿ ಕಟ್ಕೊಂಡು ರೋಲ್ ಕಾಲ್ ಮಾಡ್ತಾ ಇದ್ದಂತೆ. ಮೆಜೆಸ್ಟಿಕ್ನಲ್ಲಿ ಫುಟ್ಪಾತ್ನಲ್ಲಿ ರೋಲ್ ಕಾಲ್ ಮಾಡ್ತಾ ಇದ್ದ ಅಂತ ಹೇಳಿ ಈತನ ಹಿನ್ನೆಲೆ ಬಗ್ಗೆ ಗೊತ್ತಾಗಿದೆ. ಇನ್ನು ಫುಟ್ಪಾತ್ ಅಂಗಡಿಗಳನ್ನ ಬಾಡಿಗೆಗೆ ಪಡೆದಿದ್ದ. ಇದನ್ನ ದಿನದ ಬಾಡಿಗೆಗೆ ಅಂತ ಹೇಳಿ ಕೊಟ್ಟು ಹಣ ಗಳಿಕೆಯನ್ನ ಈತ ಮಾಡ್ತಾ ಇದ್ದ. ಅದಾದ್ಮೇಲೆ ರಿಯಲ್ ಎಸ್ಟೇಟ್ ವ್ಯವಹಾರವನ್ನ ಈತ ನಡೆಸ್ತಾ ಇದ್ದ. ಕರವೇ ಬಣದಲ್ಲಿ ಮನಸ್ತಾಪ ಆದ್ಮೇಲೆ ತನ್ನದೇ ಒಂದು ಸಂಘಟನೆಯನ್ನ ಈತ ಮಾಡ್ಕೊಂಡಿದ್ದಂತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್, ಹಾಗೇನೆ ಆಶಿಕ್ ಮುಲ್ಕಿ. ಗಂಗಾಧರ್, ಈ ಬಸವರಾಜನ ಮೂಲವನ್ನ ಕೆದಕ್ತಾ ಹೋದಾಗ ಈತ ಯಾವ ಊರ್ನವನು, ಬೆಂಗಳೂರಿಗೆ ಹೆಂಗ್ ಬಂದ, ಮತ್ತೆ ಎಲ್ಲಿ ರೌಡಿ ಶೀಟರ್ ಈತನ ಮೇಲೆ ಏನೆಲ್ಲ ಕೇಸ್ ಇದೆ, ಓವರ್ ಆಲ್ ಈತನ ಹಿಸ್ಟ್ರಿ ಏನಿದೆ? ಶ್ರಮಿತಾ, ಪ್ರಮುಖವಾಗಿ ಈಗ ಏನು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರುವಂತಹ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಆಗಿರುವಂತಹ ಬಸವರಾಜ ಪಡುಕೋಟೆಯನ್ನ ಬಂಧನ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಬಸವರಾಜನ ಹಿನ್ನೆಲೆಯನ್ನ ನೋಡುವಂತದ್ದಾದ್ರೆ ಈತ ಸುಮಾರು 15 ವರ್ಷಗಳ ಹಿಂದೆ ಸುರಪುರದಿಂದ, ಅಂದ್ರೆ ಯಾದಗಿರಿಯ ಸುರಪುರದಿಂದ ಆತ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ನಲ್ಲಿ ಆತ ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಅನ್ನ, ಅಂದ್ರೆ ಮಾರಾಟವನ್ನ, ಒಂದು ಕರ್ಚಿಪ್ ಮತ್ತೆ ಪೆನ್ಗಳನ್ನ ಮಾರಾಟ ಮಾಡುವಂಥದ್ದು, ಆ ರೀತಿ ಕೆಲಸವನ್ನ ಮಾಡ್ಕೊಂಡಿದ್ದ. ಆ ಸಂದರ್ಭದಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತಲಿನ ಭಾಗದಲ್ಲಿ ಮತ್ತೆ ಮೌರ್ಯ ಸರ್ಕಲ್ ಅಲ್ಲಿ ಕರವೇ ಆಗ ಪ್ರೊಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಈತನು ಕೂಡ ಆ ಒಂದು ಪ್ರೊಟೆಸ್ಟ್ಗಳಲ್ಲಿ ಭಾಗಿಯಾಗ್ತಾ ಇದ್ದ. ಆ ನಂತರ ದಿನಗಳಲ್ಲಿ ಆತ ಕರವೆಯ ನಾಯಕರ, ಅಂದ್ರೆ ಕಾರ್ಯಕರ್ತರಾಗಿರುವುದು, ಮುಖಂಡರ ಸಂಪರ್ಕವನ್ನ ಬೆಳೆಸಿಕೊಂಡು ಅನಂತರ ಕರವೇ ನಾರಾಯಣಗೌಡರ ಒಂದು ಸಂಪರ್ಕವನ್ನ ಬೆಳೆಸಿ ಅಲ್ಲಿ ಒಂದು ಕರವೇ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದ. ನಂತರ ಅವರಿಬ್ಬರ ನಡುವೆ ಮನಸ್ತಾಪವಾಗಿ ಅನಂತರ ವರ್ತೂರು ಬಳಿ ಆತ ಶಿಫ್ಟ್ ಆಗಿದ್ದ. ಅಲ್ಲಿ ಶ್ರೀ ಕರ್ನಾಟಕ ಸೇನೆ ಅಂತೇಳಿ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿದಂತಹ ದಿನಗಳಲ್ಲಿ ಅಲ್ಲಿ ಒಂದು ಹಲ್ಲೆ ಮತ್ತೆ ಗಲಾಟೆ ಕೇಸಿಗೆ ಮತ್ತೆ ಬೆದರಿಕೆ ಸಂಬಂಧಪಟ್ಟಂತೆ ಆತನ ಮೇಲೆ ರೌಡಿ ಶೀಟ್ ಕೂಡ ದಾಖಲಾಗಿತ್ತು. ಅನಂತರ ದಿನಗಳಲ್ಲಿ ಶಿವಾಜಿನಗರದಲ್ಲಿ ಇಲ್ಲಿ ಶಾಸಕ ಸ್ಥಳೀಯ ಕೇಂದ್ರ ಭಾಗದಲ್ಲಿ ಹ್ಯಾರಿಸ್ ಆಗಿರ್ಬೋದು, ರಿಜ್ವಾನ್ ಅಶೋಧರ್ ಆಗಿರ್ಬೋದು, ಅನಂತರ ಕೆಲ ಎಂಪಿಗಳು ಮತ್ತು ರಾಜಕೀಯ ಮುಖಂಡರ ಜೊತೆಯಲ್ಲಿ ಈಗ ಅವರನ್ನು ಹೋಗೋದು, ವಿಶ್ ಮಾಡುವಂಥದ್ದು, ಅವ್ರ ಜೊತೆ ಫೋಟೋ ತೆಗೆದುಕೊಳ್ಳುವಂಥದ್ದು, ಅನಂತರ ಅವ್ರಿಗೆ ಏನಾದರೂ ಬೊಕ್ಕೆ ರೀತಿಯಲ್ಲಿ ಏನಾದರೂ ಗಿಫ್ಟ್ ಕೊಡುವಂಥ ರೀತಿಯಲ್ಲಿ ಆತ್ಮೀಯತೆಯನ್ನು ಬೆಳೆಸ್ಕೊಂಡು ನಾನು ಕನ್ನಡ ಪರ ಸಂಘಟನೆ ಅಂತೇಳಿ ಹೇಳ್ಕೊಂಡು ಅವರ ಒಂದು ನಂಬಿಕೆಯನ್ನು ಗಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಈತ ಫುಟ್ಪಾತ್ನಲ್ಲಿ 3-4 ಅಂಗಡಿಗಳನ್ನ ಇಟ್ಟು ಅಲ್ಲಿ ಕೆಲಸಕ್ಕೆ ಸಿಬ್ಬಂದಿನಿಟ್ಟ ಈತ ಅಲ್ಲಿ ಕೆಲಸವನ್ನ ಮಾಡ್ಕೊಳ್ತಾ ಇದ್ದ. ಫುಟ್ಪಾತ್ ಮೂಲಕವಾಗಿ ಆದಾಯವನ್ನ ಗಳಿಸ್ತಾ ಇದ್ದ. ಅದಲ್ಲದೆ ಕೆಲ ಫುಟ್ಪಾತ್ ವ್ಯಾಪಾರಿಗಳಿಂದಲೂ ಸಹ ಈತ ಹಪ್ತಾ ವಸೂಲಿಯನ್ನ ರೋಲ್ ಕಾಲ್ ಮಾಡ್ತಾ ಇದ್ದ ಅಂತ ಹೇಳಿ ಗಂಭೀರವಾದಂತಹ ಆರೋಪ ಇದೆ. ಮತ್ತೆ ಗಣೇಶನ ಹಬ್ಬ ಅಂತೇಳಿ ಅಲ್ಲಿಂದ ಹಣವನ್ನ ಕೂಡ ತೆಗೆದುಕೊಳ್ತಾ ಇದ್ದ ಒಂದು ಆರೋಪ ಕೂಡ ಇರುವಂತದ್ದು. ಸದ್ಯ ಆತನ ಮೇಲೆ ಸುಮಾರು 16 ಕ್ರಿಮಿನಲ್ ಕೇಸ್ಗಳಿರುವಂತಹ ಬಗ್ಗೆ ಗೊತ್ತಾಗಿದೆ. ಅದರಲ್ಲಿ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಆತನ ಮೇಲೆ ರೌಡಿ ಶೀಟ್ ಇರುವಂತದ್ದು, ಅದಾದ ಬಳಿಕ ಭಾರತೀನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಆತನ ಮೇಲೆ ರೌಡಿ ಶೀಟ್ ಇರುವಂತ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಆ ನಿಟ್ಟಿನಲ್ಲಿ ಆತನ ಸಂಪೂರ್ಣವಾದಂತಹ ಹಿನ್ನೆಲೆಯನ್ನ ಈಗ ಪೊಲೀಸರು ಕೆದಕ್ತಾ ಇದ್ದಾರೆ. ಈತ ಬೇರೆ ಈ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿ ಯಾರಿಗಾದ್ರೂ ಬೇರೆ ರೀತಿಯಾದಂತಹ ಪ್ರಕರಣಗಳಲ್ಲಿ ಏನನ್ನ ಭಾಗಿಯಾಗಿದ್ದ ಅದರಿಂದ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಮೂಲಕವಾಗಿ ಕೇವಲ ನಿನ್ನೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋಕೆ ಮುಂದಾದಂತಹ ಸಂದರ್ಭದಲ್ಲಿ ಈತ ಮಾಡಿರುವಂತಹ ಒಂದು ಪ್ರಚೋದನೆ ಆಗಿರ್ಬೋದು, ಹಲ್ಲೆ ಆಗಿರ್ಬೋದು, ಅಧಿಕಾರಿಗಳನ್ನ ನಡೆಸಿಕೊಳ್ಳುವಂತ ರೀತಿ ಏನಿದೆ ಇದನ್ನ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಅದಲ್ಲದೆ ಖುದ್ದಾಗಿ ಜಿಬಿಎ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಕೂಡ ಪೊಲೀಸರಿಗೆ ಸೂಕ್ತವಾದ ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಮಾಸ್ಟರ್ ಮೈಂಡ್ ಆಗಿರುವಂತಹ ಆರೋಪಿ ಏನಿದೆ ಆತನ ಕಚೇರಿ ಆಗಿರ್ಬೋದು, ಮನೆ ಆಗಿರ್ಬೋದು ಅವೆಲ್ಲವನ್ನು ಕೂಡ ತಲಾಶ್ ಮಾಡುವ ಮೂಲಕವಾಗಿ ಆರೋಪಿಯನ್ನ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಶರ್ಮಿತಾ, ಗಂಗಾಧರ್ ಪ್ಲೀಸ್ ಬಿ ಆನ್ ಲೈನ್. ಇನ್ನು ಫುಟ್ಪಾತ್ ತೆರವು ಸಂದರ್ಭದಲ್ಲಿ ಎಸ್ಒಪಿ ಪಾಲನೆ ಆಗ್ತಾ ಇಲ್ವಾ? ಹಾಗಾದ್ರೆ ಆರಂಭದಲ್ಲಿ ನಾವು ನೋಡ್ತಾ ಇದೀವಿ ಒಂದಿಷ್ಟು ವರ್ತಕರು ತೀವ್ರ ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಅಧಿಕಾರಿಗಳಿಗೆ ತೀರಾ ಈ ರೀತಿ ಕರ್ತವ್ಯ ಅಡ್ಡಿಪಡಿಸೋದು, ಹಲ್ಲೆ ಮಾಡೋದು ಇಂಥ ಪ್ರಕರಣಗಳು ಆಗಿರಲಿಲ್ಲ. ಬಟ್ ನಿನ್ನೆ ಅದು ನಡೆದು ಹೋಗಿದೆ. ಇಲಾಖೆಗಳ ಜೊತೆಗೆ ಸಮನ್ವಯತೆ ಅನ್ನೋದು ಆಗ್ತಾ ಇಲ್ವಾ? ಬೆಂಗಳೂರಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಸ್ಥಳೀಯ ಪೊಲೀಸರಿಗೆ ಹಾಗಾದ್ರೆ ಈ ಬಗ್ಗೆ ಮಾಹಿತಿ ಇರಲಿಲ್ವಾ? ಒತ್ತುವರಿ ತೆರವಿನ ಬಗ್ಗೆ ಸ್ಥಳೀಯ ಪೊಲೀಸರಿಗೆ ಲಿಖಿತ ರೂಪದಲ್ಲಿ ಮಾಹಿತಿ ಕೊಡಬೇಕು ಅಂತ ಅದು ಕಡ್ಡಾಯ ಇದೆ ರೂಲ್ಸ್ ಅಲ್ಲಿ. ಎಸ್ಒಪಿ ಪ್ರಕಾರ ಹಾಗಾದ್ರೆ ಕಾರ್ಯಾಚರಣೆ ನಡೀತಾ ಇಲ್ವಾ? ನೆನ್ನೆ ಲಿಖಿತ ರೂಪದಲ್ಲಿ ಮಾಹಿತಿಯನ್ನ ಕೊಟ್ಟಿಲ್ಲ. ಪ್ರತಿ ಏರಿಯಾದಲ್ಲಿ ಓರ್ವ ಇಂಜಿನಿಯರ್ ಅಂತ ಉಸ್ತುವಾರಿ ಇರ್ತಾರೆ, ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಡಬೇಕು. ನೆನ್ನೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಇದ್ಯಾವುದೂ ಪಾಲನೆ ಆಗಿಲ್ಲ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಈಗ ಒತ್ತುವರಿ ತೆರವು ಅಂತಂದ್ರೆ ಅಲ್ಲಿ ವಿರೋಧ ವ್ಯಕ್ತವಾಗೋದು ಎಷ್ಟೋ ಸಂದರ್ಭದಲ್ಲಿ ನೋಡಿದೀವಿ ನಾವು. ಅದು ಸಾಮಾನ್ಯ ಅನ್ನೋ ರೀತಿಯಲ್ಲೇ ಇರುತ್ತೆ, ಯಾರು ಈಸಿಯಾಗಿ ಬಿಟ್ಕೊಡಲ್ಲ ಅಷ್ಟು ಈಸಿಯಾಗಿ. ಬಟ್ ಇಲ್ಲಿ ಎಸ್ಒಪಿ ಯಾಕೆ ಪಾಲನೆ ಆಗ್ತಾ ಇಲ್ಲ? ಕೋಆರ್ಡಿನೇಷನ್ ಎಲ್ಲಿ ಮಿಸ್ ಆಗ್ತಿದೆ?
ಖಂಡಿತ ಶರ್ಮಿತಾ, ನಿನ್ನೆ ನಡೆದಿರುವಂಥ ಶಿವಾಜಿನಗರ ಬಸ್ ನಿಲ್ದಾಣದ ಬಳಿ ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಹೋದಂಥ GBA ಅಧಿಕಾರಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಹಲ್ಲೆ ಆದ ಬಳಿಕ ಇದೀಗ ಈ ಒಂದು ಕಾರ್ಯಾಚರಣೆ SOP ಬಗ್ಗೆ ಚರ್ಚೆ ಶುರು ಆಗ್ತಾ ಇರುವಂಥದ್ದು. ಇಷ್ಟು ದಿನಗಳಾಯಿತು ಈ ಒಂದು ಫುಟ್ಪಾತ್ ಒತ್ತುವರಿ ತೆರವನ್ನು GBA ಅಧಿಕಾರಿಗಳು ಮಾಡೋದಕ್ಕೆ ಶುರುವಾಗಿ, ಆದರೆ ಎಲ್ಲೂ ಕೂಡ ಇದಕ್ಕೂ ಮುಂಚೆ ಯಾವ ರೀತಿಯಾಗಿರುವಂಥ ಪೂರ್ವ ಸಿದ್ಧತಾ ತಯಾರಿಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಿರಲಿಲ್ಲ. ಆದರೆ ನಿಜಕ್ಕೂ ಈ ಫುಟ್ಪಾತ್ ಒತ್ತುವರಿ ತೆರವು ಮಾಡೋದಕ್ಕೂ ಮೊದಲೇ ಕೆಲವೊಂದಿಷ್ಟು ರೀತಿ ರಿವಾಜುಗಳನ್ನು GBA ಅಧಿಕಾರಿಗಳು ಪಾಲನೆ ಮಾಡೋದು ಬಹಳ ಕಡ್ಡಾಯ ಇದೆ. ಮುಖ್ಯವಾಗಿ ಯಾವ ಸ್ಥಳದಲ್ಲಿ ಅವತ್ತು ಫುಟ್ಪಾತ್ ತೆರವು ಒತ್ತುವರಿ ಕಾರ್ಯಾಚರಣೆಯನ್ನು ಮಾಡಲಾಗುತ್ತೋ ಅದರ ಸ್ಥಳೀಯ ಪೊಲೀಸರಿಗೆ ಒಂದು ಲಿಖಿತ ರೂಪದಲ್ಲಿ ಭದ್ರತೆಗೆ ಮತ್ತು ಸುರಕ್ಷತೆಗೆ ಬಂದೋಬಸ್ತಿಗೆ ಒಂದು ಮನವಿಯನ್ನು, ಒಂದು ಮೆಮೊರಾಂಡಮ್ ಅನ್ನು ಕೂಡ ಕೊಡಬೇಕಾಗುತ್ತೆ. ಆದರೆ ನಿನ್ನೆ ಘಟನೆಯಲ್ಲಿ ಅಲ್ಲಿನ ಸ್ಥಳೀಯ ಇಂಜಿನಿಯರ್ಗಳಾಗಿರ್ಬೋದು ಅಥವಾ ಉಸ್ತುವಾರಿ ಇಂಜಿನಿಯರ್ಗಳಾಗಿರ್ಬೋದು ಯಾರು ಕೂಡ ಸ್ಥಳೀಯ ಪೊಲೀಸರಾಗಿರುವಂಥ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಗೆ ಯಾವುದೇ ರೀತಿಯಾಗಿರುವಂಥ ಲಿಖಿತ ರೂಪದಲ್ಲಿ ಮೆಮೊರಾಂಡಮ್ ಅನ್ನು ಕೂಡ ಕೊಟ್ಟಿಲ್ಲ. ಕೇವಲ ಲಿಖಿತ ರೂಪದಲ್ಲಿ ಮೆಮೊರಾಂಡಮ್ ಅನ್ನು ಮಾತ್ರ ಕೊಡುವಂಥದ್ದಲ್ಲ, ಮೆಮೊರಾಂಡಮ್ ಅನ್ನು ಕೊಟ್ಟ ಮೇಲೆ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತಹ ಜಾಗದಲ್ಲಿ ಒಂದು ಎಚ್ಚರಿಕೆ ಫಲಕ ಅಥವಾ ಕೆಲಸ ಪ್ರಗತಿಯಲ್ಲಿದೆ ಅನ್ನುವಂಥ ಒಂದು ಫಲಕವನ್ನು ಅಳವಡಿಕೆ ಮಾಡಬೇಕಾಗುತ್ತೆ, ಬ್ಯಾರಿಕೇಡ್ಗಳನ್ನು ಹಾಕಬೇಕಾಗುತ್ತೆ. ಮತ್ತೆ ಸಂದಿಗುಂದಿ ರೋಡ್ ಇದ್ರೆ, ಅಂದರೆ ಸಣ್ಣ ಪುಟ್ಟ ರೋಡ್ ಇದ್ರೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಅಥವಾ ಪರ್ಯಾಯ ಸಂಚಾರ ವ್ಯವಸ್ಥೆಯನ್ನು ಏನು ಮಾಡ್ಕೊಳ್ಳೋದಕ್ಕೂ ಕೂಡ ಸಂಚಾರಿ ಪೊಲೀಸರ ಸಹಾಯವನ್ನು ಕೂಡ ಪಡಿಬೇಕಾಗುತ್ತೆ. ಮತ್ತು ಕ್ರೇನ್ ಅಥವಾ JCBಗಳಿಂದ ದೊಡ್ಡ ದೊಡ್ಡ ಯಂತ್ರಗಳಿಂದ ತೆರವು ಕಾರ್ಯಾಚರಣೆ ಸಹಜವಾಗಿ ಬೆಂಗಳೂರಿನಲ್ಲಿ ಆಗುವಂಥದ್ದು. ಸೊ ಈ ಸಂದರ್ಭದಲ್ಲಿ ಅನಾಹುತಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬೆಸ್ಕಾಂ ಸಿಬ್ಬಂದಿಗಳು ಕೂಡ ಇದ್ರ ಬಗ್ಗೆ ಗಮನಕ್ಕೆ ಕೊಡಬೇಕಾಗುತ್ತೆ. ಆದರೆ ಯಾವುದೇ ರೀತಿಯಾಗಿರುವಂಥ SOP ಬೆಂಗಳೂರಿನಲ್ಲಿ ಪಾಲನೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಿಜ. ಆದರೆ ಪಾಲನೆ ಆಗದಿದ್ರೂ ಕೂಡ ಯಾವುದೇ ರೀತಿಯಾಗಿರುವಂಥ ಅಹಿತಕರ ಘಟನೆ ನಿನ್ನೆಯಂತೆ ನಡೆಯದೇ ಇರುವಂಥ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿರುವಂಥ ಈ ಪ್ರಶ್ನೆ ಉಟ್ಕೊಂಡಿರಲ್ಲ. ಆದರೆ ನಿನ್ನೆ ಶಿವಾಜಿನಗರದ ಬಸ್ ನಿಲ್ದಾಣದ ಬಳಿ ಮಾರಣಾಂತಿಕ ಬಸವರಾಜ್ ಪಡುಕೋಟೆ ಆ್ಯಂಡ್ ಗ್ಯಾಂಗ್ ಮಾರಣಾಂತಿಕವಾಗಿ GBA ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಮೇಲೆ ಎಲ್ಲ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈ ಸಂಬಂಧ ಇವತ್ತು ಕೂಡ GBA ನೌಕರರ ಸಂಘ ಒಂದು ಮಹತ್ವದ ಸಭೆಯನ್ನು ಕೂಡ ಮಾಡಿತ್ತು. ಸಭೆಯಲ್ಲಿ SOPಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವ ಹಾಗೆ ನೋಡ್ಕೋಬೇಕು ಅನ್ನುವಂಥ ಮನವಿಯನ್ನು GBA ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವ್ರಿಗೂ ಕೂಡ ಕೊಟ್ಟಿರುವಂಥದ್ದು. ಮತ್ತೆ ಮುಖ್ಯವಾಗಿ ಸಂಚಾರಿ ಪೊಲೀಸರಿಗೆ ಏನು ಬಾಡಿ ವಾರ್ನ್ ಕ್ಯಾಮ್ರಾವನ್ನು ಏನು ಗೃಹ ಇಲಾಖೆಯಿಂದ ಕೊಡಲಾಗಿದೆ, ಅದೇ ರೀತಿಯಾಗಿರುವಂಥ ಬಾಡಿ ವಾರ್ನ್ ಕ್ಯಾಮ್ರಾವನ್ನು ಕೂಡ ಇಂಜಿನಿಯರ್ಗಳಿಗೂ ಕೂಡ ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದು ಬೇಡಿಕೆಯನ್ನು ಇದೀಗ GBA ಮತ್ತು ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ಆದರೆ ಸರ್ಕಾರ ಯಾವ ರೀತಿಯಾಗಿ ಈ ಬೇಡಿಕೆಗಳಿಗೆ ಸ್ಪಂದಿಸುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ ಶರ್ಮಿತಾ. ಫೈನ್, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಆಶಿಕ್, ಥ್ಯಾಂಕ್ ಯು ಗಂಗಾಧರ್ ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ.